ಕ್ರಿಸ್ತನ ಹೆಸರಿನಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ಬನ್ನಿ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ? ಒಂದು ವೇಳೆ ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವಾಚ್ ಮಾಡ್ತಾ ಇದ್ದೀರಿ? ನೀವು ಶೇರ್ ಮಾಡುವವರು ಶೇರ್ ಮಾಡಿರಿ. ಒಂದು ವೇಳೆ ನೀವು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಕ್ಷಿಸೋದಾದರೆ, ನಿಮ್ಮ ಆಪ್ತರಿಗೆ ನೀವು ಶೇರ್ ಮಾಡೋದಾದರೆ ಶೇರ್ ಮಾಡಿ, ಅಥವಾ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ನಾವು ಒಟ್ಟಾಗಿ ಸಂಜೆ ವೇಳೆಯಲ್ಲಿ ತಂದೆಯ ದೇವರನ್ನು ಆರಾಧಿಸುವ. ನಮ್ಮೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಬನ್ನಿ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ತಂದೆ, ನೀನು ಒಳ್ಳೆಯವನು, ನಿನ್ನ ಕೃಪೆಯು, ನಿನ್ನ ಪ್ರೀತಿಯು, ನಿನ್ನ ಮಹಿಮೆಯದು ಶಾಶ್ವತವಾದ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಶಾಶ್ವತವಾದ ಪ್ರೀತಿಯಿಂದ ತಂದೆ ನೀನು ನಮ್ಮನ್ನು ಸೆಳೆದುಕೊಂಡಿದೆ. ಅದಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಉರಾಮ ಶಂದರ ಕೊಲಕೋರ ಬಾಬಾ ಬಾಬಾ. ನಿನ್ನ ಪ್ರಸನ್ನತೆ ನನ್ನಲ್ಲಿ ಮಾತಾಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ನೆಲೆಗೊಂಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ಮಾತಾಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ನೆಲೆಗೊಂಡಿತು. ಆರಾಧನೆ ನಿನಗೆ, ಆರಾಧನೆ ನಾ ಮಾಡುವೆ. ಆರಾಧನೆ ನಿಮಗೆ, ಆರಾಧನೆ ಎಂದೆಂದಿಗೂ. ನಿನ್ನ ಪ್ರಸನ್ನತೆ ನನ್ನನ್ನು ಕಾಪಾಡಿತು. ನಿನ್ನ ಪ್ರಸನ್ನತೆ ನನ್ನನ್ನು ನಡೆಸಿತು.
ಪ್ರಸನ್ನತೆ ನಮಗೆ ಬಲ ನೀಡಿತು. ಆರಾಧನೆ ನಿಮಗೆ ಆರಾಧನೆ ನಾ ಮಾಡುವೆ. ಆರಾಧನೆ ನಿಮಗೆ ಆರಾಧನೆ ಎಂದೆಂದಿಗೂ. ನಿನ್ನ ಪ್ರಸನ್ನತೆ ನಮ್ಮಲ್ಲಿ ಮಾತಾಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ನೆಲೆಗೊಂಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ಮಾತಾಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ನೆಲೆಗೊಂಡಿತು. ಆರಾಧನೆ ನಿಮಗೆ ಆರಾಧನೆ ನಾ ಮಾಡುವೆ. ಆರಾಧನೆ ನಿಮಗೆ ಆರಾಧನೆ ಎಂದೆಂದಿಗೂ. ನಿನ್ನ ಪ್ರಸನ್ನತೆ ನನ್ನನ್ನು ಕಾಪಾಡಿತು. ನಿನ್ನ ಪ್ರಸನ್ನತೆ ನನ್ನನ್ನು ನಡೆಸಿತು. ನಿನ್ನ ಪ್ರಸನ್ನತೆ ನನ್ನನ್ನು ಕಾಪಾಡಿತು. ನಿನ್ನ ಪ್ರಸನ್ನತೆ ನನ್ನನ್ನು ನಡೆಸಿತು. ಆರಾಧನೆ ನಿಮಗೆ ಆರಾಧನೆ ನಾ ಮಾಡುವೆ. ಆರಾಧನೆ ನಿಮಗೆ ಆರಾಧನೆ ಎಂದೆಂದಿಗೂ. ನಿನ್ನ ಪ್ರಸನ್ನತೆ ನನಗೆ ಜಯ ನೀಡಿತು. ನಿನ್ನ ಪ್ರಸನ್ನತೆ ನನಗೆ ಬಲ ನೀಡಿತು. ನಿನ್ನ ಪ್ರಸನ್ನತೆ ನನಗೆ ಜಯ ನೀಡಿತು. ನಿನ್ನ ಪ್ರಸನ್ನತೆ ನಮಗೆ ಬಲ ನೀಡಿತು.
ನನ್ನಲ್ಲಿ ನೆಲೆಗೊಂಡಿತು. ಆರಾಧನೆ ನಿನಗೆ ಆರಾಧನೆ ನಾ ಮಾಡುವೆ. ಹಾಲೆಲೂಯ ಆರಾಧನೆ ನಿನಗೆ ಆರಾಧನೆ ಎಂದೆಂದಿಗೂ ಆರಾಧನೆ ನಿನಗೆ ಆರಾಧನೆ ನಾ ಮಾಡುವೆ. ನಿನ್ನ ಪ್ರಸನ್ನತೆ ನನ್ನಲ್ಲಿ ಮಾತಾಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ನೆಲೆಗೊಂಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ಮಾತಾಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ನೆಲೆಗೊಂಡಿತು. Thank you, Father. Father, we worship you. Glorify your name, O God. Yes, We Master. magnify your name. Your name is higher than all other name, O God. Father, we rejoice in your presence. ತಂದೆ, ನಿನ್ನ ಸನ್ನಿಧಿಯಲ್ಲಿ ನಾವು ಆನಂದ ಪಡ್ತಾ ಇದ್ದೇವೆ. ಈ ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುತ್ತೇವೆ. We meditate your word. Your word is a greater than any situation, O God. ನಿನ್ನ ವಾಕ್ಯವು ಎಲ್ಲ ಸಮಸ್ಯೆ ಪರಿಸ್ಥಿತಿಗಳಿಗಿಂತ ಅದು ದೊಡ್ಡದಾಗಿದೆ. ಅದಕ್ಕೋಸ್ಕರ ಸ್ತೋತ್ರ. ನಾವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿತ್ತು. ನಾವು ತಕ್ಕ ಕಾಲದಲ್ಲಿ ಫಲ ಕೊಡಬೇಕೆಂದು ನಮ್ಮನ್ನು ಕ್ರಿಸ್ತನಲ್ಲಿ ನೀವು ಆರಿಸಿಕೊಂಡಿದ್ದೀರಿ. ಅದಕ್ಕೋಸ್ಕರ ಸ್ತೋತ್ರ. ವಿ ಥ್ಯಾಂಕ್ ಯು ತಂದೆ. ಯಾರೆಲ್ಲ ಈ ಹೊತ್ತಿನಲ್ಲಿ ವೀಕ್ಷಿಸ್ತಾ ಇದ್ದರು, ಅವರ ವಾಕ್ಯವನ್ನು ಕೇಳುತ್ತಿರುವಾಗ ನಿನ್ನ ಕೃಪೆ ಅವರ ಮೇಲೆ ಬಿಡುಗಡೆ ಆಗಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಇನ್ ಜೀಸಸ್ ನೇಮ್, ಆಮೆನ್, 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 ಆಮೆನ್. ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ, ಕಮ್ ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ದೇವರ ವಾಕ್ಯ ಎವ್ರಿ ಡೇ ನಾವು ಧ್ಯಾನ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಲೈಫನ್ನು ನಾವು ಡಿಸಿಪ್ಲಿನ್ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ಇವತ್ತು ನಮಗೆ ದೇವರು ಈ ಸೋಷಿಯಲ್ ಮೀಡಿಯಾವನ್ನು ಕೊಟ್ಟಿದ್ದಾನೆ. ಥ್ಯಾಂಕ್ ಗಾಡ್. ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಲಿಕ್ಕೆ, ಒಟ್ಟಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಇದೊಂದು ನಮಗೆ ಅವಕಾಶ. ಯಾಕೆ ನಾವು ದೇವರ ವಾಕ್ಯವನ್ನು ಎವ್ರಿ ಡೇ ನಾವು ಮೆಡಿಟೇಟ್ ಮಾಡಬೇಕು? ವಾಯ್? ಯಾಕೆ? ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ 8ನೇ ಅಧ್ಯಾಯ 32ನೇ ವಚನ, ಜಾನೋಕ್ತಿ. ನೀವು ಮೊದಲು ಕೂಡ ಕೇಳಿದ್ದೀರಿ. ಜಾನೋಕ್ತಿ 8:32ರಲ್ಲಿ, ನನ್ನ ದ್ವಾರಗಳ ಬಳಿಯಲ್ಲಿ ದಿನಾಲು ಕಾಯುತ್ತಾ ನನ್ನ ಮಾತುಗಳನ್ನು ಕೇಳುವವನು ಧನ್ಯನು ಅಂತ. ಪ್ರೈಸ್ ಗಾಡ್. 33ನೇ ವಚನ ಹೇಳ್ತಾನೆ. 33ನೇ ವಚನ ನಾನು ನಿಮಗೋಸ್ಕರ ತೆಗಿತೇನೆ. ಓಕೆ. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ, ಓನ್ಲಿ ಸಂಡೇ ಅಂತ ಮಾತ್ರ ಹೇಳುವುದಿಲ್ಲ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತ. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ
ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ನೀವು ದೇವರ ವಾಕ್ಯವನ್ನು, ನಿಮಗೆ ಸ್ಕ್ರಿಪ್ಚರ್ ನಾಲೆಜ್ ತುಂಬ ಇರಬಹುದು, ಬಟ್ ದೇವರ ವಾಕ್ಯವನ್ನು ನಮ್ಮ ಆತ್ಮಕ್ಕೆ ನಾವು ಫೀಡ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಆತ್ಮಕ್ಕೆ ಫೀಡ್ ಮಾಡುವಂಥದ್ದು, ಅದು ನಮ್ಮ ಆತ್ಮಕ್ಕೆ ದೇವರ ವಾಕ್ಯ ವರ್ಗಾವಣೆ ಆಗಬೇಕು. ಇಟ್ ವಿಲ್ ಪ್ರೊಡ್ಯೂಸ್ ರಿಸಲ್ಟ್. ಹೇಗೆ ನಿಮ್ಮ ದೇಹಕ್ಕೆ ನೀವು ಎವ್ರಿ ಡೇ ನ್ಯೂಟ್ರಿಷನ್ ಕೊಡ್ತಾ ಇದ್ದೀರೋ, ಎವ್ರಿ ಡೇ ನೀವು ಊಟ ಮಾಡುತ್ತೀರಿ, ಯಾಕೆ? ನೀವು ಬದುಕುವುದಕ್ಕೋಸ್ಕರ. ಎವ್ರಿ ಡೇ ನೀವು ಊಟ ಮಾಡಿದ್ದು ನಿಮಗೆ ಅನೇಕ ಮೆಮೊರಿಗಳಿರ್ಬೋದು, ಕೆಲವು ಮೆಮೊರಿಗಳು ಇರಲಿಕ್ಕಿಲ್ಲ. ಬಟ್ ಎವ್ರಿ ಡೇ ನೀವು ಊಟ ಮಾಡುತ್ತೀರಿ ನಿಮ್ಮ ಹೆಲ್ತಿಯಾಗಿ ಜೀವಿಸೋದಕ್ಕೋಸ್ಕರ, ಆರೋಗ್ಯಕರವಾದ ಜೀವಿತವನ್ನು ಜೀವಿಸೋದಕ್ಕೋಸ್ಕರ ನೀವು ಟೈಮ್ ಟು ಟೈಮ್ ಊಟ ಮಾಡುತ್ತೀರಿ. ಅದು ಫಿಸಿಕಲ್ ಫುಡ್. ಬಟ್ ದೇವರ ವಾಕ್ಯ ಎಂಬುವಂಥದ್ದು ಅದು ಆತ್ಮಿಕ ಆಹಾರ, ದ ಸ್ಪಿರಿಚುವಲ್ ಫುಡ್. ನೀವೊಂದು ವೇಳೆ ದೇವರ ವಾಕ್ಯವನ್ನು ಎವ್ರಿ ಡೇ ನೀವು ಕೇಳುವುದಿಲ್ಲ, ಎವ್ರಿ ಡೇ ನೀವು ದೇವರ ವಾಕ್ಯವನ್ನು ಓದುವುದಿಲ್ಲ, ಸತ್ಯವೇದವನ್ನು ಓದುವಂಥ ಕಮಿಟ್ಮೆಂಟ್ ಮಾಡೋದಿಲ್ಲ, ದಟ್ ಮೀನ್ಸ್ ಯು ಆರ್ ನಾಟ್ ಸೀರಿಯಸ್ ಇನ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್. ಒಂದು ಲ್ಯಾಂಡನ್ನು ನೀವು ಖಾಲಿ ಬಿಡ್ತೀರಿ, ಅದರಲ್ಲಿ ಏನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಗೊತ್ತಿಲ್ಲದಾಗಿ ಕಳೆಗಳು, ಮುಳ್ಳುಗಳು ತನ್ನಷ್ಟಕ್ಕೆ ಆ ಲ್ಯಾಂಡಲ್ಲಿ ಹುಟ್ಟುತ್ತವೆ. ಅದೇ ರೀತಿ ದೇವರ ವಾಕ್ಯವನ್ನು ನಾವು ಎವ್ರಿ ಡೇ ಮೆಡಿಟೇಟ್ ಮಾಡುವಂಥ ತೀರ್ಮಾನವನ್ನು ನಾವು ಮಾಡದಿದ್ದರೆ ನಮಗೆ ಗೊತ್ತಿಲ್ಲದ ಹಾಗೆ ಈ ಪ್ರೈಡ್, ಈಗೋ, ಕಳೆಗಳು, ತನ್ನಷ್ಟಕ್ಕೆ ಸ್ವಾರ್ಥ, ಇದು ಮನುಷ್ಯನ ಆತ್ಮನ ಮೇಲೆ ಡಾಮಿನೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತದೆ. ದ ಈಗೋ, ದ ಪ್ರೈಡ್, ದ ಬ್ಲೈಂಡ್ನೆಸ್. ಈ ಪ್ರೈಡ್ ಎಂಬುವಂಥದ್ದು ಏನಂತ ಹೇಳಿದರೆ ಅದು ಸೈತಾನನ ಒಂದು ಸುಳ್ಳು. ಪ್ರೈಡ್ ಅಂತ ಹೇಳಿದರೆ ಮನುಷ್ಯನು ದೇವರನ್ನು ಆತುಕೊಳ್ಳುವ ಬದಲು, ದೇವರ ಕೃಪೆಯನ್ನು ಆತುಕೊಳ್ಳುವ ಬದಲು ಆತನು ತನ್ನನ್ನು ಅಥವಾ ನ್ಯಾಚುರಲ್ ಇನ್ಫ್ಲುಯೆನ್ಸನ್ನು ಯಾವಾಗಲೂ ಆತುಕೊಳ್ಳುವಂಥದ್ದು, ಅಥವಾ ತನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಮೇಲೆ ಆತನು ಆತುಕೊಳ್ಳುವಂಥದ್ದು. ನಮಗೊತ್ತು ಸಾಮ್ಸೋನಿಗೆ ದೇವರು ಅನ್ಯೂಜುವಲ್ ಒಂದು ವರವನ್ನು ಕೊಟ್ಟಿದ್ದ. ಸ್ಪಿರಿಟ್ ಆಫ್ ಮೈಟ್ ಆತನಲ್ಲಿ ಬಲವಾಗಿ ಮ್ಯಾನಿಫೆಸ್ಟ್ ಆಗ್ತಾ ಇತ್ತು. ಆತನು ಒಂದೇ ಕತ್ತೆಯ ದವಡೆಯಿಂದ 1,000 ಫಿಲಿಷ್ಟಿಯರನ್ನು ಆತನು ಕೊಲ್ತಾನೆ. ಇದು ನ್ಯಾಚುರಲ್ ಸಾಮರ್ಥ್ಯ ಅಲ್ಲ, ನ್ಯಾಚುರಲ್ ಆತನ ಮಸಲ್ ಪವರ್ ಅಲ್ಲ. ಇನ್ನೊಂದು ಕಡೆ ನೋಡ್ತೇವೆ, ಆತನು 300 ನರಿಗಳನ್ನು ಹಿಡಿದು ಒಂದಕ್ಕೊಂದು ಕಟ್ಟಿ ಅದಕ್ಕೆ ಬಾಲಕ್ಕೆ ಬೆಂಕಿ ಹತ್ತಿ ಫಿಲಿಷ್ಟಿಯರ ದೇಶಕ್ಕೆ ಆತನು ಬಿಡ್ತಾನೆ. ಇಂಥ ಒಂದು ವ್ಯಕ್ತಿ ನ್ಯಾಯಸ್ಥಾಪಕರಲ್ಲಿ ನಾವು ನೋಡ್ತೇವೆ. ಬಟ್ ದೇವರು ತನ್ನ ತಂದೆ ತಾಯಿಗಳಿಗೆ ಒಂದು ಮಾತು ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಇವನು ಜೀವದಿಂದ ಇರುವ ತನಕ ಕ್ಷೌರ್ಯ ಮಾಡಿಸ್ಬಾರ್ದು, ಅಂದರೆ ತಲೆ ಕೂದಲು ಕತ್ತರಿಸಬಾರದು. ಇದು ದೇವರಿಗೂ ಆತನಿಗೆ ಇದ್ದಂಥ ಒಡಂಬಡಿಕೆ. ದಟ್ ಮೀನ್ಸ್ ಆತನು ಎಲ್ಲಿವರೆಗೆ ಆತನ ತಲೆ ಕೂದಲು ಇರುತ್ತದೆ ಅಲ್ಲಿವರೆಗೆ ಆತನು ದೇವರನ್ನು ಆತುಕೊಳ್ಳುತ್ತಾನೆ. ಈ ಸೀಕ್ರೆಟನ್ನು ಯಾರಿಗೆ ಆತನು ಬಿಟ್ಟು ಕೊಡಬಾರದು ಅಂತ ದೇವರು ಆತನಿಗೆ ತಂದೆ ತಾಯಿಗಳ ಮುಖಾಂತರ ಮಾತಾಡಿದ. ಅದರ ಫಿಲಿಷ್ಟಿಯರು ಒಂದು ಟ್ರಿಕ್ಸ್ ಮಾಡುತ್ತಾರೆ. ಫಿಲಿಷ್ಟಿಯರು ನಾವು ನೋಡ್ತೇವೆ, ಆತನಿಗೆ ಒಂದು ಬಲಹೀನತೆ ಇತ್ತು, ಸ್ತ್ರೀಯರದ್ದು. ನಾವು ನೋಡ್ತೇವೆ ಸಂಸೋನನ್ನು, ಅವನಿಗೆ ಇಷ್ಟ ಬಂದ ಹುಡುಗಿ ಹತ್ರ ಆತನು ಮದುವೆ ಆಗ್ತಾನೆ. ನಾವು ನೋಡ್ತೇವೆ ಇನ್ನೊಂದು ಸ್ತ್ರೀ ಆತನಿಗೆ ದೆಲಾಯಿಲ ಸಿಗ್ತಾಳೆ, ಆಕೆ ತೊಡೆಯ ಮೇಲೆ ಆತನು ಮಲಗ್ತಾನೆ. ಆ ಫಿಲಿಷ್ಟಿಯರು ಆತನೊಟ್ಟಿಗೆ ಕವನೆಂಟ್ ಮಾಡಿದರು, ಆಕೆ ಒಟ್ಟಿಗೆ. ಆ ಫಿಲಿಷ್ಟಿಯರು ಹೇಳ್ತಾರೆ, ನೀನು ಆತನ ರಹಸ್ಯವನ್ನು ಬಿಚ್ಚಿ ನಮಗೆ ಹೇಳು, ಇಲ್ಲ ಅಂತೇಳಿ ನಿನ್ನ ಮನೆಯವ್ರನ್ನ ನಾವು ಕೊಳ್ತೇವೆ. ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಆತನು ರಹಸ್ಯವನ್ನು ಮೊದಲು ಬಿಟ್ಟು ಕೊಡುವುದಿಲ್ಲ. ಆತನು ಹೇಳ್ತಾನೆ, ನನ್ನನ್ನು ಹಗ್ಗದಿಂದ ಕಟ್ಟಿದರೆ ನಾನು ಬಲಹೀನ ಆಗ್ತೇನೆ. ಹೊಸ ಹಗ್ಗದಿಂದ ಅನೇಕ ಸಂಗತಿಗಳನ್ನು ಇಮಿಡಿಯೇಟ್ಲಿ ಆಕೆ ಕಟ್ತಾಳೆ. ಫಿಲಿಷ್ಟಿಯರು ಬಂದರು ಅಂತ ಹೇಳ್ತಾಳೆ.
ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಜಡ್ಜಸ್ 16 ಚಾಪ್ಟರ್ 9 ವರ್ಸಲ್ಲಿ. ಓಕೆ, ಅವಳು ಒಳಗಿನ ಕೋಣೆಯಲ್ಲಿ ಹೊಂಚುಗಾರನಿಟ್ಟು ಅವುಗಳಿಂದ ಅವನನ್ನು ಕಟ್ಟಿ, ಸಂಸೋನನೇ, ನಿನ್ನ ಮೇಲೆ ಫಿಲಿಷ್ಟಿಯರು ಬಂದರು ಎಂದು ಕೂಗಿದಳು. ಅವನು ಬೆಂಕಿ ತಗುಲಿದ ಸೆಣಬಿನ ದ್ವಾರವನ್ನೋ ಎಂಬಂತೆ ಆ ತಂತಿಗಳನ್ನು ಹರಿದು ಬಿಟ್ಟನು. ಹೀಗೆ ಅವನ ಶಕ್ತಿಯ ರಹಸ್ಯವು ತಿಳಿಯದೆ ಹೋಯಿತು. ಮುಂದೆ ನಾವು ನೋಡ್ತೇವೆ, ದೆಲೈಲಳು ತಿರುಗಿ ಸಂಸೋನಿಗೆ, ನೀನು ನನ್ನನ್ನು ವಂಚಿಸಿದಿ, ಸುಳ್ಳಾಡಿದ್ದಿ, ನಿನ್ನನ್ನು ಯಾವುದರಿಂದ ಕಟ್ಟಬಹುದೆಂಬುದನ್ನು ದಯವಿಟ್ಟು ನನಗೆ ತಿಳಿಸು ಎಂದಳು. ಅವನು ಅವಳಿಗೆ, ಯಾವುದಕ್ಕೂ ಉಪಯೋಗಿಸದ ಹೊಸ ಹಗ್ಗಗಳಿಂದ ನಾನು ಕಟ್ಟಿದರೆ ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಅಂದನು. ಓಕೆ, ಅವಳು ಒಳಗಿನ ಕೋಣೆಯಲ್ಲಿ ಹೊಂಚುಗಾರನ್ನೇರಿಸಿ ಹೊಸ ಹಗ್ಗಗಳನ್ನು ತೆಗೆದುಕೊಂಡು ಅವುಗಳಿಂದ ಅವನನ್ನು ಕಟ್ಟಿ, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆ ಎಂದು ಕೂಗಲು ಅವನೆದ್ದು ತೋಳುಗಳಿಗೆ ಕಟ್ಟಿದ ಹಗ್ಗಗಳನ್ನು ದಾರವನ್ನೋ ಎಂಬಂತೆ ಹರಿದು ಬಿಟ್ಟನು. ಆಗ ದೆಲೈಲಳು ಸಂಸೋನಿಗೆ, ನೀನು ತಿರುಗಿ ನನ್ನನ್ನು ವಂಚಿಸಿದಿ, ಸುಳ್ಳಾಡಿದ್ದಿ, ನಿನ್ನನ್ನು ಯಾವುದರಿಂದ ಕಟ್ಟಬಹುದೆಂದು ತಿಳಿಸು ಅನ್ನಲು ಅವನು, ನನ್ನ ತಲೆ ಕೂದಲಿನ 7 ಜಡೆಗಳನ್ನು ಮಗ್ಗದಲ್ಲಿ ನೇಯ್ದರೆ ಸಾಕು ಎಂದು ಹೇಳಿದನು. ಓಕೆ, ಅವಳು ಅವನ ತಲೆ ಕೂದಲಿನ 7 ಜಡೆಗಳನ್ನು ಗೂಟಕ್ಕೆ ಭದ್ರ ಮಾಡಿ, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆ ಎಂದು ಕೂಗಿದಳು. ಅವನು ನಿದ್ರೆಯಿಂದ ಎಚ್ಚೆತ್ತು ಮಗ್ಗದ ಗೂಟವನ್ನು ಕಿತ್ತುಕೊಂಡು ಹೋದನು. ಓಕೆ, ಆಕೆಯು ತಿರುಗಿ ಅವನಿಗೆ, ನೀನು ನನ್ನನ್ನು ಪ್ರೀತಿಸ್ತೇನೆಂದು ನೀನು ನನಗೆ ಹೇಗೆ ಹೇಳಬಹುದು? ಸರಿ, ಇಲ್ಲೊಂದು ಬ್ಲ್ಯಾಕ್ ಮೇಲ್ ಪ್ರೀತಿಯ ವಿಷಯದಲ್ಲಿ. ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವಲ್ಲ, 3 ಸಾರಿ ನನ್ನನ್ನು ವಂಚಿಸಿದಿ, ನಿನಗೆ ಇಂತಹ ಶಕ್ತಿ ಯಾವುದರಿಂದ ಬಂತೆಂಬುದನ್ನು ನನಗೆ ತಿಳಿಸಿಲ್ಲ ಅಂದಳು. ಸಿ, ಹೇಗೆ ಈ ಸ್ತ್ರೀ ವಂಚಿಸ್ತಾಳೆ ಪ್ರೀತಿಯ ನಾಟಕವಾಡಿ. ಸಂಸೋನಿಗೆ ಮೊದಲನೇ ಸರ್ತಿ ಆಕೆ ಕಟ್ಟಿದಾಗ ಸಂಸೋನಿಗೆ ಗೊತ್ತಾಗಿರ್ಬೇಕಿತ್ತು. ಬಟ್ 3 ಸರ್ತಿ ಆತನು ಸೀರಿಯಸ್ನೆಸ್ ಇಲ್ಲದೆ ಆತನು ನೆಗ್ಲೆಕ್ಟ್ ಮಾಡುತ್ತಾನೆ. ಇಲ್ಲಿ ಬೈಬಲ್ ಇರ್ತದೆ 16ನೇ ವಚನದಲ್ಲಿ, ಇದಲ್ಲದೆ ಅವಳು ಅವನನ್ನು ದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆಯದನ್ನು ಅಷ್ಟು ಬೇಸರವಾಯಿತು. ಕೆಲವರು ಫೋನಲ್ಲಿ ನೆಲ್ತಾರೆ, ಇಮೋಷನಲ್ ಬ್ರೇಕ್ ಥ್ರೂ ಆಗ್ತಾರೆ, ಅಟ್ಯಾಚ್ಮೆಂಟ್ ಆಗ್ತಾರೆ, ಕಡೆಗೆ ಕಿರಿಕಿರಿ ಆಗ್ತದೆ, ಜೀವವೇ ಬೇಡವಂತಾಗ್ತದೆ. ಇಲ್ಲಿ ಸಂಸೋನಿಗೆ ಇದೇ ಆಯ್ತಂತೆ. ಈಕೆ ದಿನಾಲು ಕಿರಿಕಿರಿ, ಆಕೆ ನನಗೆ ನೀನು ಸುಳ್ಳು ಹೇಳ್ತಾ ಇದ್ದಿ, ನನಗೆ ನೀನು ಸತ್ಯ ಹೇಳುವುದಿಲ್ಲ, ನನಗೆ ಹಾಗೆ ಮಾಡ್ತಾ ಇದ್ದಿ, ನನಗೆ ಮೋಸ ಮಾಡ್ತಾ ಇದ್ದಿ. ಆಗ ಥ್ಯಾಂಕ್ ಗಾಡ್ ಸಂಸೋನಿಗೆ ಫೋನ್ ಇರಲಿಲ್ಲ. ಓಕೆ, ಬಟ್ ಇದಲ್ಲದೆ ಅವನನ್ನು ದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆಯದೆಂದು ಅಷ್ಟು ಬೇಸರವಾಯಿತು. ಓಕೆ, 17ನೇ ವಚನ, ಮತ್ತು ಅವನು, ಶೌರ್ಯ ಕತ್ತಿಯು ನನ್ನ ತಲೆಯ ಮೇಲೆ ಬಂದಿದ್ದಿಲ್ಲ, ನಾನು ಮಾತೃಗರ್ಭ ಬಿಟ್ಟಿದ್ದನಿಂದಲೇ ದೇವರಿಗೆ ಪ್ರತಿಷ್ಠನಾದವನು. ನನ್ನ ತಲೆಯನ್ನು ಶೌರ್ಯ ಮಾಡುವುದಾದರೆ ನನ್ನ ಶಕ್ತಿ ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಎಂದು ತನ್ನ ಗುಟ್ಟನ್ನೆಲ್ಲ ಆಕೆಯ ಮುಂದೆ ಬಿಚ್ಚಿ ಹೇಳಿದನು. ಓಕೆ, ಅವನು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದನೆಂದು ದೆಲೈಲಳು ತಿಳಿದು ಫಿಲಿಷ್ಟಿಯ ಪ್ರಭುಗಳ ಬಳಿಗೆ ದೂತರನ್ನು ಕಳಿಸಿ ಅವರಿಗೆ, ಇದೊಂದು ಸಾರಿ ಬನ್ನಿರಿ, ಅವನು ನನಗೆ ತನ್ನ ಹೃದಯವನ್ನೆಲ್ಲ ತಿಳಿಸಿದ್ದಾನೆ ಎಂದು ಹೇಳಿಸಿ ಕರೆಸಿದಳು. ಅವರು ಹಣವನ್ನು ತೆಗೆದುಕೊಂಡು ಆಕೆಯ ಬಳಿಗೆ ಬಂದರು. ಆಕೆಯ ಸಂಸೋನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ದೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿಯು ಹೋಯಿತು. ಆಗ ಅವಳು, ಸಂಸೋನೇ, ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೋಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ದೇವರು ಆತನು ಬಿಟ್ಟು ಹೋಗಿದ್ದಾನಂತ ಆತನಿಗೆ ತಿಳಿಯಲಿಲ್ಲ. ಪ್ರಿಯರೇ, ಸ್ಪಿರಿಚುವಲ್ ಲೈಫ್ ಅಂತ ಹೇಳಿದರೆ, ದೇವರ ವಾಕ್ಯವನ್ನು ಕೇಳುವುದಂತ ಹೇಳಿದರೆ, ನಾವು ಯಾವಾಗಲೂ ದೇವರ ಕೃಪೆಯನ್ನು ಆತುಕೊಳ್ಳುವಂಥ, ಕಾಣದ ಲೋಕದಲ್ಲಿರುವ ದೇವರನ್ನು ಡಿಪೆಂಡ್ ಆಗುವಂಥದ್ದೇ ದೀನತೆ. ಇಲ್ಲ ಅಂತ ಹೇಳಿದರೆ, ಲೌಕಿಕವಾಗಿ ಒಬ್ಬ ವ್ಯಕ್ತಿ ಜೀವಿಸಿದರೆ ಅವನ ಆತ್ಮಕ್ಕೆ ಬ್ಲೈಂಡ್ನೆಸ್ ಬಂದದ್ದು ಗೊತ್ತಾಗುವುದಿಲ್ಲ. ದ ಪ್ರೈಡ್ ಅಂತ ಹೇಳಿದರೆ ದೇವರನ್ನು ಆತುಕೊಳ್ಳದೆ ತನ್ನನ್ನೇ ಆತುಕೊಳ್ಳುವುದು. ಸಂಸೋನನು ಫಿಲಿಷ್ಟಿಯರೊಟ್ಟಿಗೆ ಯುದ್ಧ ಮಾಡಿದ್ದು ತನ್ನ ತೋಳು ಬಲದಿಂದ ಅಲ್ಲ, ತನ್ನ ಮಸಲ್ ಪವರ್ನಿಂದ ಅಲ್ಲ, ಆತನ ಶಕ್ತಿಯಿಂದ ಅಲ್ಲ, ಬಟ್ ಆತನು
ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಂಬಿದ, ಬಟ್ ತನಗೆ ಬೇಕಾದ ರೀತಿಯಲ್ಲಿ ಆತನು ಜೀವಿಸಿದ. ಪರಿಶುದ್ಧತೆಯಲ್ಲಿ ಆತನು ಜೀವಿಸಲಿಲ್ಲ. ದೇವರ ಪ್ರಸನ್ನತೆಯನ್ನು ಆತುಕೊಳ್ಳದೆ, ದೇವರನ್ನು ಆತುಕೊಳ್ಳದೆ, ದೇವರೊಟ್ಟಿಗೆ ಒಡಂಬಡಿಕೆಯನ್ನು ಮೇಂಟೈನ್ ಮಾಡದೆ, ಪ್ರೇರೆ ಮೊದಲು ಫಿಲಿಸ್ಟಿಯರು ಬಂದು ಅವನ ಕಣ್ಣುಗಳಿಗೆ ಕೈ ಹಾಕಿದರು. ಇಲ್ಲಿ ಓದಿದ ನಮಗೆ ಸಿಗ್ತದೆ 21ನೇ ವಚನದಲ್ಲಿ 21 ಜಡ್ಜಸ್ 16:21 ಅಲ್ಲಿ ಓದಿದ ನಮಗೆ ಸಿಗ್ತದೆ, ಫಿಲಿಸ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು. ಎಂಥ ವ್ಯಕ್ತಿ! ಫಿಲಿಸ್ಟಿಯರನ್ನು ನೊಣ ಓಡಿಸಿದಾಗೆ ಓಡಿಸುವ ವ್ಯಕ್ತಿ. ದೇವರ ಕೃಪೆ, ದೇವರ ಪ್ರಸನ್ನತೆ ಆ ವ್ಯಕ್ತಿಯನ್ನು ಬಿಟ್ಟು ಹೋದಾಗ ಫಸ್ಟ್ ವೈರಿ ಕೈ ಹಾಕಿದ್ದು ಕಣ್ಣಿಗೆ. ಇವತ್ತು ಪ್ರಿಯರೇ, ಒಂದು ವೇಳೆ ನೀವು ದೇವರ ವಿಷಯದಲ್ಲಿ ಸೀರಿಯಸ್ ಇಲ್ಲ ಅಂತ ಹೇಳಿದರೆ, ನಿಮ್ಮ ಸ್ಪಿರಿಚುವಲ್ ಕಣ್ಣುಗಳಿಗೆ ಮೊದಲು ಸೈತಾನ ಕೈ ಹಾಕುವಂಥದ್ದು. ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್. ನೀವು ಬಾರ್ನ್ ಆಗಿದ್ದೀರಿ, ಯಾವ ತಂದೆಯಿಂದ ಹುಟ್ಟಿದ್ದೀರಿ, ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಇವತ್ತು ನಾವು ಹಂಗಿನಲ್ಲಿದ್ದೇವೆ, ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ತನ್ನ ಸಹೋದರನ್ನು ದ್ವೇಷಿಸುವವನು, ಬೆಳಕಿನಲ್ಲಿ ಇದ್ದೇನಂತ ಹೇಳಿಕೊಂಡು ತನ್ನ ಸಹೋದರನ್ನು ದ್ವೇಷಿಸುವವನು ಇದುವರೆಗೆ ಆತನು ಕತ್ತಲೆಯಲ್ಲಿದ್ದಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ಅವನು ಎಲ್ಲಿ ಹೋಗುತ್ತಾನೋ ಅದು ಅವನಿಗೆ ಗೊತ್ತಾಗುವುದಿಲ್ಲ. ಫಸ್ಟ್ ಬರುವಂಥ ಸ್ಪಿರಿಚುವಲ್ ಬ್ಲೈಂಡ್ನೆಸ್. ನಿಮ್ಮ ಆತ್ಮಕ್ಕೆ ದೇವರ ವಾಕ್ಯ ಕಮ್ಮಿ ಆಯಿತು. ನೀವು ಆತ್ಮವನ್ನು ಬಾರ್ನಗೇನಾದ ಆತ್ಮಕ್ಕೆ, ಹೊಸದಾಗಿ ಹುಟ್ಟಿದ ಆತ್ಮಕ್ಕೆ ದೇವರ ವಾಕ್ಯ ಎಂಬ ಸರಿಯಾದ ನ್ಯೂಟ್ರಿಷನ್ ನೀವು ಕೊಡುವುದಿಲ್ಲ ಅಂತ ಹೇಳಿದರೆ, ನೆಕ್ಸ್ಟ್ ಬರುವಂಥದ್ದು ಆತ್ಮಿಕ ಕುರುಡುತನ. ನೆಕ್ಸ್ಟ್ ಬರುವಂಥದ್ದು ಪ್ರೈಡ್. ನಿನ್ನ ಜೀವಿತ ಮುಳ್ಳಿನ ಜೀವಿತ ಆಗಿರ್ತದೆ. ನೀನು ಅನೇಕನಿಗೆ ಹರ್ಟ್ ಮಾಡುವ ವ್ಯಕ್ತಿ ಆಗುತ್ತೆ, ಅನೇಕನಿಗೆ ನೋವಿಸುವ ವ್ಯಕ್ತಿ ಆಗುತ್ತೆ. ನಿನ್ನ ಮಾತುಗಳಿಂದ ಅನೇಕರಿಗೆ ನೀನು ಕೆಳಗೆ ಹಾಕುವ ವ್ಯಕ್ತಿ ಆಗಿರುತ್ತೆ. ನೀನು ಕಟ್ಟುವ ಬದಲು ಅನೇಕರನ್ನು ಕೆಡುವ ವ್ಯಕ್ತಿ ಆಗುತ್ತೆ. ದೇವರು ನಿನ್ನನ್ನು ನೇಮಿಸಿದ್ದಾನೆ ಅನೇಕರಿಗೆ ಆಶೀರ್ವಾದವಾಗುವುದಕ್ಕೋಸ್ಕರ. ಅದಕ್ಕೋಸ್ಕರ ಪ್ರತಿಯೊಬ್ಬ ವಿಶ್ವಾಸಿ ತನ್ನ ಆತ್ಮಿಕ ಜೀವಿತವನ್ನು ಆತನು ಮೇಂಟೈನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಯರೇ, ಒಂದು ಫ್ರಿಡ್ಜ್ ತಂದರೂ ಕೂಡ ನೀವು ಮೇಂಟೈನ್ ಮಾಡುತ್ತೀರಿ, ಒಂದು ವಾಷಿಂಗ್ ಮಿಷಿನ್ ತಂದರೂ ಮೇಂಟೈನ್ ಮಾಡ್ತೀರಿ, ಒಂದು ಬೈಕ್ ತಂದರೂ ಮೇಂಟೈನ್ ಮಾಡ್ತೀರಿ, ರೈಟ್? ಒಂದು ಹೊಸ ಗಾಡಿಯನ್ನು ತಂದರೂ ನೀವು ಮೇಂಟೈನ್ ಮಾಡುತ್ತೀರಿ. ಆ ಗಾಡಿ ಒಟ್ಟಿಗೆ ಒಂದು ಕ್ಯಾಟ್ಲಾಗ್ ಕೊಡಲ್ಪಡುತ್ತದೆ. ಹೊಸ ಮೊಬೈಲ್ ತಂದರೂ ನೀವು ಮೇಂಟೈನ್ ಮಾಡುತ್ತೀರಿ. ವಾಟ್ ಅಬೌಟ್ ಯುವರ್ ಸ್ಪಿರಿಚುವಲ್ ಲೈಫ್? ವಾಟ್ ಅಬೌಟ್ ಸ್ಪಿರಿಚುವಲ್ ಲೈಫ್? ಹೇಗೆ ನೀವು ನಿಮ್ಮ ಆತ್ಮಿಕ ಜೀವಿತವನ್ನು ಮೇಂಟೈನ್ ಮಾಡುತ್ತೀರಿ? ನೀವು ಫುಲ್ ಬ್ಯುಸಿ ಆಗಿರ್ಬೋದು, ಕೆಲಸದ ವಿಷಯದಲ್ಲಿ ಬ್ಯುಸಿ ಆಗಿರ್ಬೋದು. ಆತ್ಮಿಕ ವಿಷಯದಲ್ಲಿ ನೀವು ಡಲ್ ಆದರೆ ನಿಮ್ಮ 1 ಗಂಟೆಯಲ್ಲಿ ನಡೆಯುವ ಕೆಲಸ ಅದು 4 ಗಂಟೆಯಲ್ಲಿ ಆಗ್ತದೆ, ನೆಕ್ಸ್ಟ್ ಅದು 12 ಗಂಟೆಗೆ ಹೋಗ್ತದೆ. ನ್ಯಾಚುರಲ್ ವರ್ಲ್ಡ್ ನಿಮ್ಮನ್ನು ಬ್ಯುಸಿ ಆಗಿಡುತ್ತದೆ. ಕಡೆಗೆ ಒಂದು ಟೈಮ್ ಬರ್ತದೆ, ಆತ್ಮಿಕ ಕುರುಡುತನ ಬಂದಾಗ ನಿಮಗೆ ವಾಕ್ಯ ಓದಬೇಕೆಂಬ ಮನಸ್ಸಾಗುವುದಿಲ್ಲ, ಪ್ರಾರ್ಥನೆ ಮಾಡಬೇಕೆಂದು ಮನಸ್ಸಾಗುವುದಿಲ್ಲ, ಮತ್ತು ಕೇವಲ ಹಿಸ್ಟ್ರಿ ಮಾತಾಡ್ತೀರಿ. ಒಂದು ಕಾಲದಲ್ಲಿ ನಾನು ಉರಿತಿದ್ದೆ, ಒಂದು ಕಾಲದಲ್ಲಿ ನಾನು ವಾಕ್ಯವನ್ನು ಓದ್ತಿದ್ದೆ, ಒಂದು ಕಾಲದಲ್ಲಿ ನಾನು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೆ. ಯಾವಾಗ ಆ ಫೈರ್, ಆ ಒಳಗಿದ್ದ ಬೆಂಕಿ ನಂದಿ ಹೋಗ್ತದೆ ಮತ್ತು ಯಾವುದು ಕೂಡ ಇಂಟ್ರೆಸ್ಟ್ ಬರೋದಿಲ್ಲ. ಒಬ್ಬ ದೇವ ಸೇವಕ ಹೇಳ್ತಾ ಇದ್ದ, ಉರಿಯುವ ಸ್ಟೋವಿನ ಹತ್ತಿರ, ಉರಿಯುವಂಥ ಪಾತ್ರೆ ಹತ್ತಿರ ಯಾವ ನೊಣಗಳು ಬರೋದಿಲ್ಲ. ನೊಣಗಳು ಬಂದಿರೋದು ಸುಟ್ಟು ಒಣಗಿ ಹೋಗ್ತವೆ. ಅದೇ ರೀತಿ ಉರಿಯುವ ವ್ಯಕ್ತಿ ಹತ್ತಿರ ಯಾವುದೇ ಕೆಟ್ಟ ಥಾಟ್ಗಳು ಬರೋದಿಲ್ಲ. ಸೈತಾನು ನೊಣದ ಹಾಗೆ ಆಲೋಚನೆಗಳು ತಂದು ಹಾಕ್ತಾನೆ. ಪ್ರೈಡ್ನ ಆಲೋಚನೆಗಳು, ಲೋನ್ಲಿನೆಸ್ನ ಆಲೋಚನೆಗಳು, ಡಿಪ್ರೆಷನ್ನ, ಒತ್ತಡದ ಆಲೋಚನೆಗಳು, ಕನ್ಫ್ಯೂಷನ್ನ ಆಲೋಚನೆಗಳು, ಗಲಿಬಿಲಿ ಆಲೋಚನೆಗಳು ತಂದು ಹಾಕ್ತಾನೆ. ನಿಮ್ಗೆ ಗೊತ್ತಾಗೋದಿಲ್ಲ ಅದನ್ನು ಹೇಗೆ ನೀವು ಎದುರಿಸುದಂತ. ಬಟ್ ಎದುರಿಸಬೇಕಂತ ಹೇಳಿದರೆ ಯು ಮಸ್ಟ್ ಅಲರ್ಟ್ ಇನ್ ದ ಸ್ಪಿರಿಟ್. ಯು ಮಸ್ಟ್ ಅಲರ್ಟ್ ಇನ್ ದ ಸ್ಪಿರಿಟ್. ಯಾವುದೇ ವಂಚನೆಗಳು, ಯಾವುದೇ ಮೋಸಗಳು ನಮಗೆ ಬಾರದಂತೆ ನಮ್ಮ ಆತ್ಮಿಕ ಜೀವಿತವನ್ನು ನಾವು ಮೇಂಟೈನ್ ಮಾಡುವಂಥದ್ದು, ದೇವರ ಕೃಪೆಯನ್ನು ಯಾವಾಗ ನಾವು ಆತುಕೊಳ್ಳುವಂಥದ್ದು. ನೀನು ಎಷ್ಟೇ ಬುದ್ಧಿವಂತನಾಗಿರ್ಬೋದು, ಎಷ್ಟೇ ನಿನ್ನ ಹತ್ರ ಜ್ಞಾನ ಇರ್ಬೋದು, ಬಟ್ ಯಾವಾಗ ನೀವು ದೇವರ ಕೃಪೆಯನ್ನು ಆತುಕೊಳ್ಳುತ್ತೀನಿ, ನಿನ್ನ ಒಳಗಿಂದ ಮಾತಾಡುತ್ತದೆ,
ಆ ಸೆನ್ಸಿಟಿವಿಟಿಯನ್ನು ನೀನು ಮೇಂಟೈನ್ ಮಾಡುತ್ತೆ. ನೀನು ಸುಮ್ಮನೆ ಮಾತಾಡೋದಿಲ್ಲ. ಗರ್ವದ ಮಾತುಗಳು, ಪ್ರೈಡ್ಫುಲ್ ಮಾತುಗಳು ನಿಮ್ಮ ಬಾಯಲ್ಲಿ ಹೊರಡುವುದಿಲ್ಲ. ಇನ್ನೊಬ್ಬರನ್ನು ಸಂತೈಸುವಂಥ, ಕಟ್ಟುವಂಥ ಇಂಪಾದ ಮಾತುಗಳು ನಿನ್ನ ಬಾಯಲ್ಲಿ ಹೊರಡುತ್ತವೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಕೊಲೋಸ್ಯರಿಗೆ ಬರೆದ 4ನೇ ಅಧ್ಯಾಯ 4ನೇ ವಚನ, ಕೊಲೋಸಿಯನ್ 4 ಚಾಪ್ಟರ್ 4 ವರ್ಸ್ ಹೇಳ್ತದೆ. ಕೊಲೋಸಿಯನ್ 4 ಚಾಪ್ಟರ್ 4 ವರ್ಸ್, ಇದಲ್ಲದೆ ನಮಗೋಸ್ಕರವೂ ಪ್ರಾರ್ಥನೆ ಮಾಡಿರಿ. ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಸಿದ ಸತ್ಯಾರ್ಥಗಳನ್ನು ಪ್ರಸಂಗಿಸುವುದಕ್ಕೆ ಆತನು ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ. ಆ ಸತ್ಯಾರ್ಥದ ನಿಮಿತ್ತವೇ ನಾನು ಸೆರೆಯಲ್ಲಿದ್ದೇನಲ್ಲ. ನೆಕ್ಸ್ಟ್, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿರಿ. ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ಓಕೆ, ನೆಕ್ಸ್ಟ್, ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ. ಲೆಟ್ ಯುವರ್ ಸ್ಪೀಚ್ ಆಲ್ವೇಸ್ ಬಿ ವಿತ್ ಗ್ರೇಸ್ ಸೀಸನ್ಡ್ ವಿತ್ ಸಾಲ್ಟ್, ದಟ್ ಯು ಮೇ ನೋ ಹೌ ಯು ಆಟ್ ಟು ಆನ್ಸರ್ ಈಚ್ ಒನ್. ಯಾವಾಗ ನೀವು ಆತ್ಮಿಕವಾಗಿ ಯಾವಾಗ ನೀವು ಕನೆಕ್ಟ್ ಆಗಿರುತ್ತೀರಿ, ಆತ್ಮಿಕವಾಗಿ ನಿಮ್ಮ ಜೀವಿತವನ್ನು ಮೇಂಟೈನ್ ಮಾಡುತ್ತೀರಿ, ಕಾಲೋಚಿತವಾದ ಮಾತುಗಳು ನಿಮ್ಮ ಬಾಯಲ್ಲಿ ಹೊರಡುತ್ತವೆ. ನಿಮ್ಮ ಮಾತುಗಳ ಮೂಲಕ ಅನೇಕರು ಕಟ್ಟಲ್ಪಡುತ್ತಾರೆ, ಅನೇಕರು ಸಂತೈಸಲ್ಪಡುತ್ತಾರೆ, ಅನೇಕರು ಆಧರಿಸಲ್ಪಡುತ್ತಾರೆ, ಅನೇಕರು ಬಿಲ್ಡ್ ಆಗುತ್ತಾರೆ. ನೀವು ಅನೇಕರನ್ನು ಕಟ್ಟುತ್ತೀರಿ, ಅನೇಕರಿಗೋಸ್ಕರ ನೀವು ಪ್ರಾರ್ಥನೆ ಮಾಡುತ್ತೀರಿ. ನಿಮ್ಮ ಸ್ಪಿರಿಚುವಲ್ ದೀಪ ಅದು ಉರಿಯುತ್ತದೆ. ಸ್ಪಿರಿಚುವಲ್ ಫೈರ್ ನಿಮ್ಮ ಒಳಗೆ ಅದು ಉರಿಯುತ್ತದೆ. ನೀವು ತಣ್ಣಗೂ ಬೆಚ್ಚಗೆ ಆಗದಾಗಿರುವುದಿಲ್ಲ. ರೈಟ್, ನೀವು ಯಾವಾಗಲೂ ಉರಿಯುತ್ತೀರಿ. ಯು ಮಸ್ಟ್ ಬರ್ನ್ ಆ್ಯಂಡ್ ಶೈನ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಯು ಮಸ್ಟ್ ಬರ್ನ್, ನೀವು ಉರಿಯಬೇಕು. ಆತ್ಮದಲ್ಲಿ ಬೆಂಕಿ ಇದ್ದವರಾಗಿ ಸೇವೆ ಮಾಡಿರಿ ಅಂತ ಬೈಬಲ್ ಹೇಳ್ತದೆ. ಆತ್ಮದಲ್ಲಿ ಬೆಂಕಿ ಇದ್ದವರಾಗಿ ಸೇವೆ ಮಾಡಿರಿ. ಒಂದು ಸಭೆಗೆ ಹೇಳ್ತಾನೆ, ರೈಟ್, ದೇವರ ಆತ್ಮನ ಹೇಳ್ತಾನೆ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚವಾಗಿದ್ದಿ, ನಿನ್ನನ್ನು ನನ್ನ ಬಾಯಿಂದ ಕಾರಿ ಬಿಡುತ್ತೇನೆ. ಪ್ರೇರೆ, ಇವತ್ತು ಈ ಕೊನೆಯ ದಿನದಲ್ಲಿ ದೇವರು ನಮಗೆ ಅನೇಕ ಅನುಕೂಲಗಳನ್ನು ಮಾಡಿದ್ದಾನೆ. ಬ್ಲೈಂಡ್ ಮಾಡುವ ಸಂಗತಿಗಳು, ಆತ್ಮಿಕ ಕುರುಡುತನಕ್ಕೆ ನಡೆಸುವ ಸಂಗತಿಗಳು ಅನೇಕ ಇದ್ದರೂ ನಿಮ್ಮ ಆತ್ಮಿಕ ಜೀವಿತವನ್ನು ಪ್ರಜ್ವಲಿಸುವ ಸಂಗತಿಗಳು ಅನೇಕ ಇದೆ. ಓಕೆ, ದೇವರ ವಾಕ್ಯವನ್ನು ಎವ್ರಿಡೇ ಕೇಳುವಂಥ ಅನುಕೂಲತೆಗಳನ್ನು ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ. ದೇವರ ವಾಕ್ಯ ಅದು ಬದಲಾಗಲಿಲ್ಲ. ದೇವರ ವಾಕ್ಯ ಸೇಮ್ ಎಸ್ಟರ್ಡೇ ಟುಡೇ ಟುಮಾರೋ, ನಿನ್ನೆ ಇವತ್ತು ನಾಳೆ ಅದು ಒಂದೇ ರೀತಿಯಾಗಿದೆ. ಅದಕ್ಕೋಸ್ಕರ ಎವ್ರಿ ಡೇ ದೇವರ ವಾಕ್ಯವನ್ನು ಕೇಳುವಂಥ ರೂಢಿಯನ್ನು ಮಾಡಿರಿ. ದೇವರ ವಾಕ್ಯ ನಿಮ್ಮನ್ನು ಕಟ್ಟುತ್ತದೆ, ನಿಮ್ಮ ಸ್ಪಿರಿಚುವಲ್ ಮ್ಯಾನನ್ನು ಎನ್ಲೈಟ್ ಮಾಡುತ್ತದೆ, ಎನರ್ಜೈಸ್ ಮಾಡುತ್ತದೆ. ನೀವು ಪ್ರೊಡಕ್ಟಿವ್ ಆಗುತ್ತೀರಿ, ಫ್ರೂಟ್ಫುಲ್ ಆಗುತ್ತೀರಿ, ನೀವು ಅನೇಕರಿಗೆ ಆಶೀರ್ವಾದವಾಗುತ್ತೀರಿ, ನಿಮ್ಮ ಮನೋನೇತ್ರಗಳು ಬೆಳಗಲ್ಪಡುತ್ತವೆ, ನೀವು ಆತ್ಮಿಕ ಸ್ತರದಲ್ಲಿ ಯಾವಾಗಲೂ ಕಂಟಿನ್ಯೂ ಆಗಿ ನೀವು ನೋಡುತ್ತೀರಿ. ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟದ್ದು ನಾವು ಬುದ್ಧಿವಂತರಂತ ತೋರಿಸಲಿಕ್ಕೆಲ್ಲ. ದೇವರ ವಾಕ್ಯ ನಮಗೆ ಕೊಟ್ಟದ್ದು ಆ ವಾಕ್ಯದ ಮೂಲಕ ನಾವು ಜೀವಿಸಲಿಕ್ಕೆ. ದೇವರ ವಾಕ್ಯ ನಮಗೆ ಕೊಟ್ಟದ್ದು ಕೇವಲ ಬೋಧಿಸಲಿಕ್ಕೆ ಅಲ್ಲ, ದೇವರು ನಮಗೆ ವಾಕ್ಯ ಕೊಟ್ಟದ್ದು ಜೀವಿಸಲಿಕ್ಕೆ. ನೀನು ಏನು ಬೋಧಿಸಿದೆ ಅಂದರೆ ನೀನು ಜೀವಿಸ್ತಿ. ನೀನು ಜೀವಿಸಿದರೆ ಸಾಕು. ನಿನ್ನ ನಡೆಯೇ ನಿನ್ನ ಬೋಧನೆ ಆಗಿದೆ, ನಿನ್ನ ನೋಟವೇ ನಿನ್ನ ಬೋಧನೆ ಆಗಿದೆ. ಯು ಆರ್ ದ ಲಿವಿಂಗ್ ಎಪಿಸ್ಟಲ್. ನಿನ್ನ ಜೀವಂತ ಪತ್ರಿಕೆ, ನಡೆದಾಡುವ ಪತ್ರಿಕೆಯಾಗಿ ನೀನು ಅನೇಕರಿಗೆ ಆಶೀರ್ವಾದವಾಗುತ್ತೆ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ದೇವರ ವಾಕ್ಯವನ್ನು ಕೇಳುವಂಥ ಏನು ನೀವು ರೂಢಿ ಮಾಡಿದ್ದೀರಿ ಅದನ್ನು ಬಿಟ್ಟು ಬಿಡಬೇಡ್ರಿ. ಅದು ನಿಮ್ಮ ಜೀವಿತವನ್ನು ಕಾಪಾಡುತ್ತದೆ. ಇಟ್ ವಿಲ್ ಪ್ರೊಟೆಕ್ಟ್. ನೀವು ದೇವರ ವಾಕ್ಯವನ್ನು ಕಾಪಾಡಿದರೆ ಆ ವಾಕ್ಯವು ನಿಮ್ಮನ್ನು ಕಾಪಾಡುತ್ತದೆ. ಇಫ್ ಯು ಪ್ರೊಟೆಕ್ಟ್ ಗಾಡ್ಸ್ ವರ್ಡ್ ಇನ್ ಯುವರ್ ಸ್ಪಿರಿಟ್, ಅದನ್ನು ಕಾಪಾಡಿದರೆ ಆ ವಾಕ್ಯ ನಿಮ್ಮನ್ನು ಕಾಪಾಡುತ್ತದೆ. ನೀವು ದೇವರ ವಾಕ್ಯವನ್ನು ಹಿಡಿದರೆ ದೇವರ ವಾಕ್ಯವು ನಿಮ್ಮನ್ನು ಹಿಡಿಯುತ್ತದೆ. ಪ್ರೈಸ್ ಗಾಡ್. ಅದನ್ನು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೀನಿ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಕಮ್ ಲೆಟ್ ಅಸ್ ಪ್ರೇ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ
ನನ್ನ ತಂದೆ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಿನ್ನ ವಾಕ್ಯದ ಮೂಲಕ ಮಾತಾಡಿದ ನನ್ನ ದ್ವಾರಗಳ ಬಳಿಯಲ್ಲಿ ದಿನಾಲು ಕೂತುಕೊಂಡು ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ ಮತ್ತು ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನಂತ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿರುವಾಗ ಅನೇಕರ ಹೃದಯದಲ್ಲಿ, ಎಲ್ಲ ಅಥಾರಿಟಿಗಳ ಹೃದಯದಲ್ಲಿ ನೀನು ನಮಗೆ ದಯೆಯನ್ನು ಹುಟ್ಟಿಸ್ತಿ. ದೇವರ ವಾಕ್ಯ ನಮಗೆ ಅನೇಕ ಒಳ್ಳೆಯ ಸಂಗತಿಗಳನ್ನು ಅದು ತರುತ್ತದೆ. ಪ್ರತಿಯೊಬ್ಬರ ಆತ್ಮದ ಒಳಗೆ ಆ ದೇವರ ವಾಕ್ಯವು ಪ್ರವೇಶವಾಗಲೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್. ಮರಿಯಳು ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳಿದಳು. ನೀನು ಹೇಳಿದೆ, ಮರಿಯಳು ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ಯಾರೂ ಕೂಡ ಕದ್ದುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. ಬಟ್ ಮಾರ್ತಳು ಅನೇಕ ವಿಷಯದಲ್ಲಿ ಗಲಿಬಿಲಿಯಲ್ಲಿದ್ದಳು. ತಂದೆ, ಇವತ್ತು ಅನೇಕರು ಗಲಿಬಿಲಿಯಲ್ಲಿದ್ದವರು, ಕನ್ಫ್ಯೂಷನ್ನಲ್ಲಿದ್ದವರು, ಕೆಲಸದ ವಿಷಯದಲ್ಲಿ, ಮನೆ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಭವಿಷ್ಯದ ವಿಷಯದಲ್ಲಿ, ಅನೇಕ ಸೇವೆಯ ವಿಷಯದಲ್ಲಿ ಗಲಿಬಿಲಿ ಹೊಂದಿದವರು ದೇವರ ವಾಕ್ಯವನ್ನು ಕೇಳುವಂಥ ಅವರಿಗೆ ಹೃದಯವನ್ನು ನೀನು ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ದ ಹಾರ್ಟ್ ಟು ರಿಸೀವ್ ದ ವರ್ಡ್ ಆಫ್ ಗಾಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಐ ಥ್ಯಾಂಕ್ ಯು ಲಾರ್ಡ್ ಫಾರ್ ದ ನಾಟಿಂಗ್. ಪ್ರತಿಯೊಂದು ದೇಹಗಳು ಯೇಸು ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. ಬಿ ಹೀಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. In Jesus' name, amen, 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 amen.